ಹಲೋ ಸೂಪರ್ ಸ್ಟಾರ್ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ಗೆ ಸ್ವಾಗತ. ಮನೆಯಲ್ಲಿ ಗಾರ್ಡನ್ ಮಾಡೋಕೆ ದೊಡ್ಡ ಜಾಗನೇ ಬೇಕು ಅಂತ ಯಾರು ಹೇಳಿದ್ದು? ನಮ್ಮ ಪುಟ್ಟ ಬ್ಯಾಲ್ಕನಿ ಇದ್ರೆ ಸಾಕಲ್ವಾ? ಅದನ್ನೇ ಒಂದು ಹಚ್ಚ ಹಸಿರಿನ ತೋಟವನ್ನಾಗಿ ಮಾಡಬಹುದು. ಹೌದು, ನೀವು ಕೇಳಿದ್ದು 100% ಸತ್ಯ. ನಿಮ್ಮ ಮನೆಯಲ್ಲಿರೋ ಆ ಚಿಕ್ಕ ಜಾಗದಲ್ಲೇ ಒಂದು ಅದ್ಭುತವಾದ ಹಸಿರು ವನವನ್ನೇ ಸೃಷ್ಟಿ ಮಾಡಬಹುದು. ಹಾಗಾದ್ರೆ ಬನ್ನಿ, ಇವತ್ತು ನಾನು ನಿಮಗೆ 5 ಸಖತ್ ಸ್ಮಾರ್ಟ್ ಟಿಪ್ಸ್ ಹೇಳ್ತೀನಿ. ಕೊನೆವರೆಗೂ ನೋಡಿ, ಯಾಕಂದ್ರೆ ನಿಮ್ಮೆಲ್ಲರ ಫೇವ್ರೆಟ್ ಕರಿಬೇವು ಗಿಡವನ್ನ ವೇಗವಾಗಿ ಬೆಳೆಸೋಕೆ ಒಂದು ಸ್ಪೆಷಲ್ ಸೀಕ್ರೆಟ್ ಟಿಪ್ ಕೂಡ ಕೊಡ್ತೀನಿ. ನೋಡಿ, ಇದು ತುಂಬಾನೇ ಸಿಂಪಲ್. ಈರುಳ್ಳಿ ಮತ್ತೆ ಶುಂಠಿಯ ತುಡಿಗಳನ್ನ ಕಟ್ ಮಾಡಿ ಕಸಕ್ಕೆ ಹಾಕ್ತಿವಲ್ಲ, ಇನ್ಮುಂದೆ ಹಾಗೆ ಮಾಡಬೇಡಿ. ಬದಲಿಗೆ ಅದನ್ನ ಒಂದು ಸಣ್ಣ ಕಪ್ನಲ್ಲಿ ನೀರು ಹಾಕಿ ಇಟ್ಬಿಡಿ. ಕೆಲವೇ ದಿನಗಳಲ್ಲಿ ಮ್ಯಾಜಿಕ್ ಆದ ಹಾಗೆ ಹೊಸ ಗಿಡಗಳು ಚಿಗುರೋಕೆ ಶುರು ಆಗುತ್ತೆ. ಈ ಒಂದು ಸಿಂಪಲ್ ಟ್ರಿಕ್ನಿಂದ ನಿಮ್ಮ ದುಡ್ಡು ಉಳಿತಾಯ ಆಗುತ್ತೆ. ಅಷ್ಟೇ ಅಲ್ಲ, ಒಂದು ಗಿಡಕ್ಕೆ ಹೊಸ ಜೀವ ಕೊಟ್ಟ ಹಾಗೆ ಆಗುತ್ತೆ. ಇದು ನಿಜವಾಗ್ಲೂ ಒಂದು ಒಳ್ಳೆ ಐಡಿಯಾ ಅಲ್ವಾ? ದುಬಾರಿ ಬೆಲೆ ಕೊಟ್ಟು ಪಾಟ್ಗಳನ್ನ ಯಾಕೆ ತರಬೇಕು? ನಮ್ಮನೆಯಲ್ಲೇ ಎಷ್ಟೊಂದು ಹಳೆಯ ಪೇಂಟ್ ಡಬ್ಬಗಳು, ಪ್ಲಾಸ್ಟಿಕ್ ಬಾಟ್ಲ್ಗಳು ಇರುತ್ತಲ್ವಾ, ಅದನ್ನೇ ನಾವು ಸೂಪರ್ ಆದ ಪಾಟ್ಗಳಾಗಿ ಬದಲಾಯಿಸಬಹುದು. ಇದರಿಂದ ನೋಡಿ, ದುಡ್ಡು ಉಳಿಯುತ್ತೆ, ಜಾಗನೂ ಸೇವ್ ಆಗುತ್ತೆ, ಪರಿಸರಕ್ಕೂ ಇದು ತುಂಬಾ ಒಳ್ಳೆಯದು. ಮತ್ತೆ ಸ್ವಲ್ಪ ಕಲರ್ ಮಾಡಿದ್ರೆ ಸಾಕು, ನೋಡೋಕೆ ಸಖತ್ ಕ್ಯೂಟ್ ಆಗಿ ಕಾಣುತ್ತೆ. ಇದಕ್ಕೆ ಸೆಲ್ಫ್ ವಾಟರಿಂಗ್ ಸಿಸ್ಟಮ್ ಅಂತಾರೆ. ಏನಿಲ್ಲ, ಒಂದು ಬಾಟಲ್ ತಗೊಂಡು ಅದಕ್ಕೆ ಒಂದು ಚಿಕ್ಕ ತೂತು ಮಾಡಿ ನೀರು ತುಂಬಿ ಗಿಡದ ಪಕ್ಕದಲ್ಲೇ ಇಟ್ಬಿಡಿ. ಅದು ಸ್ವಲ್ಪನೇ ನೀರನ್ನ ಬಿಡುಗಡೆ ಮಾಡ್ತಾ ಇರುತ್ತೆ. ಇದರಿಂದ ಗಿಡಕ್ಕೆ ಯಾವಾಗಲೂ ತೇವಾಂಶ ಸಿಗ್ತಾ ಇರುತ್ತೆ. ಇನ್ ಮುಂದೆ ನೀವು ಬೇರೆ ಕೆಲಸಗಳಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಗಿಡ ಒಣಗಿ ಹೋಗುತ್ತೆ ಅನ್ನೋ ಟೆನ್ಷನೇ ಇರಲ್ಲ. ಎಷ್ಟು ಅನುಕೂಲ ಅಲ್ವಾ? ಸರಿ, ನಾನ್ ಮಾತ್ಕೊಟ್ಟ ಹಾಗೆ ಈಗ ಆ ದೊಡ್ಡ ಸೀಕ್ರೆಟ್ ರಿವೀಲ್ ಮಾಡುವ ಸಮಯ ಬಂದಿದೆ. ನಿಮ್ಮ ಕರಿಬೇವು ಗಿಡದ ಬೆಳವಣಿಗೆಯ ರಹಸ್ಯ ಇಲ್ಲಿದೆ ನೋಡಿ. ಆ ಸೀಕ್ರೆಟ್ ಬೇರೆ ಏನೂ ಅಲ್ಲ, ಸ್ವಲ್ಪ ಮಜ್ಜಿಗೆ ನೀರು. ಹೌದು, ನೀವು ಕೇಳಿದ್ದು ಸರಿ. ಸ್ವಲ್ಪ ಹುಳಿಯಾದ ಮಜ್ಜಿಗೆ ನೀರನ್ನ ಗಿಡದ ಬುಡಕ್ಕೆ ಹಾಕಿ ನೋಡಿ. ಅದರಲ್ಲಿರೋ ಪೋಷಕಾಂಶಗಳು ಗಿಡವನ್ನ ಎಷ್ಟು ಬೇಗ, ಎಷ್ಟು ದಟ್ಟವಾಗಿ ಬೆಳೆಸುತ್ತೆ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಸರಿ, ನನ್ನ ಕಡೆಯಿಂದ ಟಿಪ್ಸ್ ಎಲ್ಲ ಮುಗೀತು. ಈಗ ನಿಮ್ಮ ಸರದಿ ಶುರು. ಬನ್ನಿ, ನಾವೆಲ್ಲ ಸೇರಿ ನಮ್ಮದೇ ಆದ ಒಂದು ಗಾರ್ಡನಿಂಗ್ ಸಮುದಾಯವನ್ನ ಸ್ಟ್ರಾಂಗ್ ಮಾಡೋಣ. ಹಾಗಾದ್ರೆ ಹೇಳಿ, ನಾನು ಹೇಳಿದ ಈ 5 ಸ್ಮಾರ್ಟ್ ಟಿಪ್ಸ್ಗಳಲ್ಲಿ ನಿಮ್ಮ ಫೇವ್ರೆಟ್ ಯಾವುದು? ಯಾವ ಟಿಪ್ನ ನೀವು ತಕ್ಷಣ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನಿಮ್ಮ ಉತ್ತರವನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇದೇ ತರಹದ ಇನ್ನೂ ಹೆಚ್ಚು ಸ್ಮಾರ್ಟ್ ಟಿಪ್ಸ್ಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.